ಈಗ ನೀರು ತುಂಬಿಕೊಂಡು ಸ್ಟಾರ್ಟ್ ಆಗ್ತಾ ಇದೆ. ಓವರ್ ಗ್ಯಾಸ್ಟ್ರಿಕ್ ಆಗಿ ನೀರಿದೆ ಅಂತೇಳಿ ಇದು ಮಾಡ್ತಿದ್ದಾರೆ. ಅದಕ್ಕೆ ಹತ್ತಾಗ ನಮ್ಮ ಮಗ ಇದ್ದಾರೆ ನೋಡೋ ಹಿಂಗೆ ಐತೆ ನೋಡ್ರಿ, ಇದು ಒಂದು ಪ್ರಯತ್ನ ಮಾಡೋಣ ಅಂದರು. ನಮಸ್ಕಾರ ವೀಕ್ಷಕರೇ, ಇವತ್ತು ನನ್ನ ಜೊತೆ ಪೇಷಂಟ್ ನ ಫ್ಯಾಮಿಲಿ ಮೆಂಬರ್ ಇದ್ದಾರೆ. ಇವರು ಎಲ್ಲಿಂದ ಬಂದಿದ್ದಾರೆ, ನಮ್ಮ ಹಾಸ್ಪಿಟಲ್ ಬಗ್ಗೆ ಅವ್ರಿಗೆ ಹೇಗೆ ಗೊತ್ತಾಯ್ತು ಅಂಡ್ ಈಗ ಬಂದು ಡಾಕ್ಟರ್ ಜೊತೆ ಮಾತಾಡಾದ್ಮೇಲೆ ಹೇಗೆ ಅನಿಸ್ತಾ ಇದೆ ಅಂತ ಅವ್ರ ಹತ್ರನೇ ಕೇಳೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಶಿವಣ್ಣ ಅಂತ. ಎಲ್ಲಿಂದ ಬಂದಿರೋದು? ಚಿಕ್ಕಮಗಳೂರಿಲ್ಲ, ಕಡೂರು. ಓಕೆ, ಪೇಷಂಟ್ ಯಾರು ಸರ್? ಪೇಷಂಟ್ ನಮ್ಮ ಮನೆಯವರೇ, ಕುಮುದ ಅಂತೇಳಿ. ವಯಸ್ಸು ಎಷ್ಟು? 39 ವರ್ಷ. 39 ಆಗಿದೆ. ಸೊ ಸರ್, ಅವ್ರಿಗೆ ಫಸ್ಟ್ ಟೈಮ್ ಕ್ಯಾನ್ಸರ್ ಇದೆ ಅಂತ ಯಾವಾಗ ಗೊತ್ತಾಗಿದೆ? ನಮಗೆ ಜನವರಿ 16ರಲ್ಲಿ ಗೊತ್ತಾಯ್ತು, 16-17 ಗೊತ್ತಾಯ್ತು. ನಾವು ಮಂಗಳೂರಲ್ಲಿ ತೋರಿಸ್ತಾ ಇದ್ವಿ, ಕಡೂರಲ್ಲಿ ತೋರಿಸಿದ್ವಿ. ಅಲ್ಲಿಂದ ಇದು ಮಾಡಿ ಮಂಗಳೂರಿಗೆ ಹೋದ್ವಿ. ಕಿದ್ವಾಯಿಗೆ ಬಂದು ಅಲ್ಲಿ ನಮ್ಗೆ ಅಡ್ಜಸ್ಟ್ ಆಗಲಿಲ್ಲ, ವಾತಾವರಣ ನೋಡಿ ವಾಪಸ್ ಮಂಗಳೂರಿಗೆ ಹೋದ್ವಿ. ಟ್ರೀಟ್ಮೆಂಟ್ ತೊಗೊಂಡಿದೀವಿ. ಅದಾದ್ಮೇಲೆ ಏನಾಯ್ತು, 4ರವರೆಗೂ ಫುಲ್ ನಾರ್ಮಲ್ ಸ್ಟೇಜಿಗೆ ಬಂದ್ರು. ಈಗ ನೀರು ತುಂಬಿಕೊಂಡು ಸ್ಟಾರ್ಟ್ ಆಗ್ತಾ ಇದೆ. ಅದ್ರೊಳಗಡೆಯಿಂದ ಇದು ಕ್ಯೂರ್ ಆಗೋಕ್ಕೆ ಸ್ವಲ್ಪ ತೊಂದರೆ ಇದೆ ಅಂತ ಹೇಳಿ. ಏನ್ ಕ್ಯಾನ್ಸರ್ ಅಂತ ಹೇಳಿ? ಅದು ಒಳಗಡೆನೆ, ಇದು ಹೊಟ್ಟೆ ಒಳಗಡೆನೆ ಗಂಟು ಬಂದು ಅದು ಕ್ಯಾನ್ಸರ್ ತಿರುಗಿದೆ ಅಂತ ಹೇಳಿ. ಅದು ಓವರ್ ಗ್ಯಾಸ್ಟ್ರಿಕ್ ಆಗಿ ನೀರಿದೆ ಅಂತೇಳಿ ಇದು ಮಾಡ್ತಿದ್ದಾರೆ. ಊಟ ಬಿಟ್ಟು ಅದು ಈ ಥರ ಇದೆ ಅಂತ. ಈಗ ಅದಕ್ಕೆ ನಮ್ಮ ಮಗ ಏನು ಮಾಡಿದೆ, ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೆನ್ನೆ ತಿಳ್ಕೊಂಡು ಹೊತ್ತಿಗೆ ನಾವು ರಾತ್ರಿ ಬಂದು ಇಲ್ಲಿ ಉಳಿದಿದ್ವಿ. ಉಳ್ಕೊಂಡು ಬೆಳಗ್ಗೆ ಬಂದು ಈಗ ನೋಡಿದೀವಿ. ದೈವ ಇದ್ರ ಮೇಲೆ ಇದಾದ್ರೆ ಮುಂದೆ ಕಂಟಿನ್ಯೂ ಮಾಡೋದು. ಸರ್, ಅಂದ್ರೆ ಫಸ್ಟ್ ಜನವರಿಲಿ ಕಾಣಿಸ್ಕೊಂತು ಅಂತ ಹೇಳಿದ್ರಿ, ಅದಕ್ಕಿಂತ ಮುಂಚೆ ಏನಾದ್ರು ಅವ್ರು ನೋವು ಅಂತ? ನೋವು ಏನೋ ತೋರಿಸ್ತಾರಲ್ಲ, ಹೊಟ್ಟೆ ಒಂಥರ ಕಲ್ಲದಂಗ, ಅದು ಊಟ ಸೇರ್ತಿರ್ಲಿಲ್ಲ. ಕೆಮ್ಮು ಸ್ಟಾರ್ಟ್ ಆಯ್ತು. ಮಗಳದ್ದು ಮದುವೆ ಫಿಕ್ಸ್ ಆಯ್ತಲ್ಲ, ಅದ್ರ ಮೇಲೆ ನಾವು ಓಡಾಡ್ತಾ ಇದ್ವಿ. ಮದುವೆ ಆಗಿ 1 ತಿಂಗಳು 2 ತಿಂಗಳು ಆಯ್ತು. ಮದುವೆ ಮುಗಿದ್ಮೇಲೆ ಹಿಂಗೆ ಕೆಮ್ಮು ಸ್ವಲ್ಪ ಇದಾಗೋದು, ಸುಸ್ತು ಸೋಲು. ನಾರ್ಮಲ್ ಆಗಿದ್ರು. ಸಂಕ್ರಾಂತಿ ಹಬ್ಬನೂ ಚೆನ್ನಾಗಿ ಮಾಡಿದ್ರು, ನಾರ್ಮಲ್ ಆಗಿ ವರ್ಷವಾದ್ರು ನಾವು ತಿಳ್ಕೊಂಡ್ವಿ. ಮತ್ತೆ ಪುನಃ ಸುಸ್ತಾಗಿ ಬರ್ತು. ಸುಸ್ತಾದಾಗ ಏನು ಮಾಡಿದ್ರೆ ನಮ್ಮ ಹುಡುಗನ ಕಳಿಸಿ ಬೇರೆ ಅಲ್ಲಿ ಊರಲ್ಲಿ ಕಡೂರಲ್ಲಿ ತೋರಿಸಿದ್ವಿ. ಡಾಕ್ಟರ್ ಹತ್ರ ಹೋಗಿ ನೋಡ್ಕೊಂಬಾರ. ಅವರು ಇಮ್ಮಿಡಿಯೇಟ್ಲಿ ಸ್ಕ್ಯಾನಿಂಗ್ ಮಾಡಕ್ಕೆ ಕೊಟ್ಟರು. ಅದ್ರ ಮೇಲೆ ಅವರು ಈ ಥರ ಕ್ಯಾನ್ಸರ್ ತಿರುಗಿದೆ, ಇಮ್ಮಿಡಿಯೇಟ್ಲಿ ನೀವು ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಅದಕ್ಕೆ ಹತ್ತಾಗ ನಮ್ಮ ಮಗ ಇದ್ದಾರೆ ನೋಡೋ ಹಿಂಗೆ ಐತೆ ನೋಡ್ರಿ, ಇದು ಒಂದು ಪ್ರಯತ್ನ ಮಾಡೋಣ ಅಂದರು. ಸರಿ ಆಯ್ತು ತಾಳಪ್ಪ ಅಂತೇಳಿ ಅಪಾಯಿಂಟ್ಮೆಂಟ್ ತಗೊಂಡ್ವಿ. ನೆನ್ನೆ ಇವತ್ತು ಬಂದು ತೋರಿಸಿದೀವಿ. ಇದ್ರ ಮೇಲೆ ದೈವ ನೋಡೋಣ. ಪೇಷಂಟ್ ಯಾವ ರೀತಿ ಇದ್ದಾರೆ ಅಂದ್ರೆ ಇವಾಗ ಸ್ವಲ್ಪ ಅದೇ ಕಷ್ಟ ಆಗ್ತಿದೆ. ನೀರು ತುಂಬ್ಕೊಂತ ಇದೆಯಲ್ಲ, ಊಟದ ತೊಂದರೆ ಆಗಿದೆ. ಅದೇ ನೀರು ತುಂಬ್ಕೊಂಡು ಕೈ ಕಾಲು ಓದು ಜಾಸ್ತಿ ಆಗಿದೆ. ನೀರು ತೆಗಿಸ್ಬೇಕು ಅಂದರು, ತೆಗ್ಸಿದ್ರೆ ಈಗ ಬೇರೆ ಎಲ್ಲ ಮೆಡಿಸಿನ್ ಹೇಳಿದ್ದಾರೆ. ಅದು ನಾವು ಮನೇಲಿ ಮಾಡೋ ಅಂಥದ್ದೇ ಹೇಳಿರೋದು. ಈ ಗುಳಿಗೆ ಜೊತೆಗೆ ಅದನ್ನು ಇದು ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ. ನೀರು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದಾರೆ. ಹುಳಿ, ಖಾರ, ಇದೆಲ್ಲ ಉಪ್ಪು ಎಲ್ಲ, ಎಣ್ಣೆ ಎಲ್ಲ ಕಡಿಮೆ ಮಾಡಿದ್ದಾರೆ. ಅದನ್ನು ಮಾಡಿದ್ರೆ ನಾರ್ಮಲ್ ಸ್ಟೇಜಿಗೆ ಬರುತ್ತೆ, ಗುಣವಾಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಅದೇ ಇದು ಕೀಮೋಕ್ಕೂ ಹೋಗ್ರಿ, ಏನು ತೊಂದರೆ ಇಲ್ಲ, 2 ಇರಲಿ ಅಂತ ಇದ್ದಾರೆ. ಅದೇ ಮಾತ್ರೆ ಇದಕ್ಕೂ ಅದಕ್ಕೂ 1 ಗಂಟೆ ಡಿಫ್ರೆನ್ಸ್ ಆಗಿ ತೊಗೊಳಕ್ಕೆ ಹೇಳಿದ್ದಾರೆ. ಈಗ 2 ಇದು ತಗೋಬೇಕು, ಅದು ತಗೋಬೇಕು. ನೋಡೋಣ, ಇದ್ರಲ್ಲಾರೋ ಗುಣವಲ್ಲಿ ಅದ್ರಲ್ಲಾರೋ ಗುಣ, ಯಾವ್ದ್ರಾಗಾರ ಒಂದು ಜೀವ ಉಳಿದ್ರೆ ಸಾಕು. ಎಸ್ ಸರ್, ಆದಷ್ಟು ಬೇಗ ಅವರು ಕೂಡ ಹುಷಾರಾಗಲಿ ಅಂತ ನಾವು ಬಯಸ್ತೀವಿ. ಥ್ಯಾಂಕ್ ಯು ಸರ್.